ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ರಕ್ತದಾನ ಶಿಬಿರವನ್ನು ಯಲ್ಲಾಲಿಂಗ ಶಿಕ್ಷಣ ಸಂಸ್ಥೆಗಳ ಸಮೂಹ ಅಧ್ಯಕ್ಷ ಮುರಳೀಧರ್ ಎಕ್ಲಾರ್ಕರ್ ಅವರು ಉದ್ಘಾಟನೆ ಮಾಡಿದರು. ಗಣರಾಜ್ಯೋತ್ಸವ ಹಾಗೂ ಮುಗಳಖೋಡದ ಯಲ್ಲಾಲಿಂಗ ಸ್ವಾಮೀಜಿಯವರ 38ನೇ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಇಲ್ಲಿಯ ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಒಂದು ರಕ್ತದಾನ ಶಿಬಿರದಲ್ಲಿ 100 ಜನ ರಕ್ತದಾನವನ್ನು ಮಾಡಿದರು. ಇದಕ್ಕೂ ಮುನ್ನ ಒಂದು ವಿಜೃಂಭಣೆ ರೀತಿಯಲ್ಲಿ ಅದ್ಧೂರಿಯಾಗಿ ನೌಬಾದ್ನಿಂದ ಒಂದು ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೆ ಆಸ್ಪತ್ರೆಯವರೆಗೂ ಒಂದು ವಿದ್ಯಾರ್ಥಿಗಳಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ಸ್ವಾಮೀಜಿಯವರ ಅನುಯಾಯಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ರಕ್ತದ ತುರ್ತು ಅವಶ್ಯಕತೆ ಇರುವವರಿಗೆ ನೆರವಾಗಲು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯಲ್ಲಾಲಿಂಗ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಮುರಳೀಧರ್ ಎಕ್ಲಾರ್ಕರ್ ಅವರು ಮಾತನಾಡಿ ತಿಳಿಸಿದರು. ರಕ್ತದಾನದಿಂದ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ, ಹೀಗಾಗಿ ರಕ್ತದಾನಕ್ಕೆ ಮುಂದೆ ಬರಬೇಕು ಎಂದು ಈ ಕುರಿತಂತೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರೂಪೇಶ್ ಎಕ್ಲಾರ್ಕರ್ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ 1 ವರ್ಷದ ವೈದ್ಯಕೀಯ ಸೇವೆ ಒದಗಿಸುವ ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಸಿದ್ಧಶ್ರೀ ಆರೋಗ್ಯ ಕಾರ್ಡ್ಗಳನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರೂಪೇಶ್ ಎಕ್ಲಾರ್ಕರ್, ಬೋಧಕ, ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುರಳೀಧರ್ ಎಕ್ಲಾರ್ಕರ್ ಇವತ್ತಿನ ದಿವಸ ಬ್ಲಡ್ ಡೊನೇಷನ್ ಇಟ್ಕೊಂಡಿದ್ರು. ಉದ್ದೇಶ ಏನಂದ್ರೆ ನಮ್ಮ ಗುರುಗಳದ್ದು ಪುಣ್ಯತಿಥಿ ಸ್ಟಾರ್ಟ್ ಆಯಿತು ನಿನ್ನೆ 25ನೇ ಜನವರಿ ಮುಗಳಖೋಡು ಸದ್ಗುರು ಯಲ್ಲಾಲಿಂಗ ಮಹಾರಾಜರದು. ಮತ್ತು ಇವತ್ತು ಗಣರಾಜ್ಯೋತ್ಸವ ಇದ್ದಿನ ಸಲುವಾಗಿ ಒಂದು ಒಳ್ಳೆ ಪವಿತ್ರ ಕೆಲಸ ಮಾಡಬೇಕು ಅಂಥೇಳಿ ಬ್ಲಡ್ ಡೊನೇಷನ್ ಕೆಲಸ ಇಟ್ಕೊಂಡಿದ್ದೆವು. ಎಲ್ಲ ನಮ್ಮ ಸ್ಟಾಫು, ಪ್ರಿನ್ಸಿಪಲ್ಸು, ನಮ್ಮ ಸೊಸೆಯವರು ಮಮತಾ ಅವರು ಎಲ್ಲರೂ ಕೂಡಿ ಸ್ಟೂಡೆಂಟು ಎಲ್ಲರ ಸಹಕಾರದಿಂದ ಇವತ್ತು ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. 50 ಹುಡುಗರಿಗಿಂತ ಹೆಚ್ಚು ಜನರು ಬ್ಲಡ್ ಡೊನೇಟ್ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಮತ್ತು ಇನ್ನೂ ನಡೀತಾ ಇದೆ. 100 ತನಕ ಹೋಗೋ ಚಾನ್ಸಸ್ ಇದೆ. ಮತ್ತು ಬ್ಲಡ್ ಡೊನೇಷನ್ದಿಂದ ಬ್ಲಡ್ ಕೊಡೋದ್ರಿಂದ ಅವ್ರ ಹೆಲ್ತಿಗೂ ಒಳ್ಳೆಯದಾಗುತ್ತೆ ಮತ್ತು ಅವ್ರ ಬ್ಲಡ್ದಿಂದ ಮುಂದೆ ಭಾಳಷ್ಟು ಜೀವ ಉಳಿಸೋಂಥ ಸಮಯ ಬರುತ್ತೆ. ಬೇರೆ ಜನರಿಗೆಲ್ಲ ಒಳ್ಳೆಯದು, ಪೇಷಂಟ್ಸ್ ಇದ್ದವರಿಗೆ ಎಷ್ಟೋ ಜನ ಅಲ್ಲಿ ಇಲ್ಲಿದ್ದು ಬ್ಲಡ್ ಬೇಕಂತ ಹುಡುಕಾಡ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಸಹಕಾರಿ ಆಗಲೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂಥೇಳಿ ತಮ್ಮ ತಿಳಿಸಿ ಧನ್ಯವಾದ. ನಮಸ್ಕಾರ. ನಾನು ಡಾಕ್ಟರ್ ರೂಪೇಶ್ ಎಕ್ಲಾರ್ಕರ್, ಪ್ರಿನ್ಸಿಪಲ್ ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಇವತ್ತಿನ ದಿವಸ ಚೇರ್ಮನ್ ಸರ್ ಹೇಳಿದಾಗೆ 26 ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಇಡ್ಲಿಕ್ಕೆ ಮೇನ್ ಕಾರಣ ಅಂತಂದರೆ ಇವತ್ತು ಗಣರಾಜ್ಯೋತ್ಸವ ದಿವಸ ಹಾಗೂ ನಮ್ಮ ಗುರುಗಳಾದ ಯಲ್ಲಾಲಿಂಗ ಮಹಾಪ್ರಭುಗಳ 38ನೇ ಪುಣ್ಯರಾಧನೆ. ಸೊ ಇದರ ಅಂಗವಾಗಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ. ಕಾಲೇಜ್ ನೌಬಾದಿಂದ ಬೈಕ್ ರ್ಯಾಲಿ ಮುಖಾಂತರ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಇವಾಗಲೇ ಆಲ್ರೆಡಿ ಒಂದು 50ರಿಂದ 60 ಜನ ಆಲ್ರೆಡಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಮೇ ಬಿ ಒಂದು 100ವರೆಗೆ ಮುಟ್ಬೋದು ಅಂತೇಳಿ ನಿರೀಕ್ಷೆ ಇದೆ. ಸೊ ಇದರಲ್ಲಿ ಮೇನ್ ಅಂದರೆ ಹುಡುಗರು ಪಾಲ್ಗೊಂಡಿದ್ದಾರೆ, ಕೆಲವು ಹುಡುಗಿಯರು ಸ್ವತಃ ಸ್ವಇಚ್ಛೆಯಿಂದ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಹುಡುಗರು, ಮತ್ತು ನಮ್ಮ ಸ್ಟಾಫ್ ಕೂಡ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಇವನ್ ಚೇರ್ಮನ್ ಸರ್ ಫ್ರೆಂಡ್ ಒಂದು 5-6 ಜನ ಅವರು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ರಕ್ತದಾನ ಡೊನೇಟ್ ಮಾಡೋದ್ರಿಂದ ಅವ್ರ ಹೆಲ್ತ್ನೂ ಒಳ್ಳೆಯದಾಗುತ್ತೆ. ಪ್ಲಸ್ ಅದರಿಂದ ಒಬ್ಬರು ರಕ್ತದಾನ ಮಾಡಿದರೆ ಇನ್ನು 2ರಿಂದ 3 ಜೀವ ಉಳಿಸ್ಬೋದು ಅಂತೇಳಿ ಅದು ಸ್ಲೋಗನ್ ಮಾಡ್ಕೊಂಡು ಬಂದೀವಿ ನಾವು ಬೈಕ್ ರ್ಯಾಲಿಯಲ್ಲಿ ನಮ್ಮ ಹುಡುಗರೆಲ್ಲರೂ. ಸೊ ಇದರಿಂದ ಒಳ್ಳೆಯದಾಗುತ್ತೆ, ಒಂದು ಒಳ್ಳೆಯ ಇದು ಉಪಯೋಗ ಆಗುತ್ತೆ. ಈ ದಿವಸ ನಮ್ಮ ಆಸ್ಪತ್ರೆಯಿಂದ ಒಂದು 2 ಹೆಲ್ತ್ ಕಾರ್ಡನ್ನು ಲಾಂಚ್ ಮಾಡ್ತಾಯಿದ್ದೀವಿ ನಾವು. ಒಂದು ಹೆಲ್ತ್ ಕಾರ್ಡ್ ಅಂದರೆ ಸಿದ್ಧಶ್ರೀ ಹೆಲ್ತ್ ಕಾರ್ಡ್ ಅಂತೇಳಿ ಒಂದು 500 ರೂಪಾಯಿದು ಮತ್ತು ಇನ್ನೊಂದು 1000 ರೂಪಾಯಿದು ಹೆಲ್ತ್ ಕಾರ್ಡು. ಇದರಲ್ಲಿ ನಿಮಗೆ ಬ್ರೀಫಾಗಿ ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ 4 ಸದಸ್ಯರ ಹೆಸರುಗಳನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಅವರಿಗೆ 1 ವರ್ಷ OPD ಫ್ರೀ ಇರುತ್ತೆ. ಮತ್ತು ಉಳಿದಿದ್ರಲ್ಲೂ ಲೈಕ್ ಅಂದರೆ ಮೆಡಿಸಿನ್ನಲ್ಲಿ ಡಿಸ್ಕೌಂಟ್ ಇರುತ್ತೆ, ಲ್ಯಾಬಲ್ಲಿ ರಿಯಾಯಿತಿ ದರ ಇರುತ್ತೆ, IPD ಸೆಕ್ಷನಲ್ಲಿ ರಿಯಾಯಿತಿ ದರ ಇರುತ್ತೆ. ಸೊ ಪಬ್ಲಿಕನ್ನು ಇದನ್ನು ಯುಟಿಲೈಸ್ ಮಾಡ್ಕೋಬೇಕಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಇದರಲ್ಲಿ ನನ್ನ ಕಡೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ನಮ್ಮ ಹುಡುಗರಿಗೆ, ಸ್ಟಾಫು, ನಮ್ಮದು ಸಿಬ್ಬಂದಿ ವರ್ಗದವರಿಗೂ ಮತ್ತು ಮೀಡಿಯಾದವರಿಗೆ ಮತ್ತು ನಮ್ಮದು ಬ್ಲಡ್ ಬ್ಯಾಂಕ್ ಬ್ರೀಮ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮ್ಮ ಕಾಲೇಜ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದು. ಹಾಗೆ ತಾವು ಮೀಡಿಯಾದವರು ಎಲ್ಲ ಬಂದಿದ್ದೀರಿ, ಎಲ್ಲ ಬಂದು ಇದನ್ನು ಕವರೇಜ್ ಮಾಡಿ ಇದು ಮಾಡ್ತಾಯಿದ್ದೀರಿ. ತಮಗೂ ಕೂಡ ನಮ್ಮ ಕಡೆಯಿಂದ, ನಮ್ಮ
ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬ ಹೃತ್ಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ. ಧನ್ಯವಾದ.